ನಗರದಲ್ಲಿ ಬಿಸಿಲಿನ ಝಳ ದಿನದಿಂದ ದಿನಕ್ಕೆ ಹೆಚ್ಚಳ ಆಗಿದ್ದು ವಿಜಯಪುರದಲ್ಲಿ 42 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಸಾರ್ವಜನಿಕರ ರಕ್ಷಣೆಗೆ ಸುರಕ್ಷಿತ ಕ್ರಮವನ್ನ ಜಿಲ್ಲಾಡಳಿತ ತಗೊಂಡಿದೆ. ಜಿಲ್ಲಾಸ್ಪತ್ರೆಯಲ್ಲಿ 10 ಬೆಡ್ಗಳ ಹೀಟ್ ಸ್ಟ್ರೋಕ್ ವಾರ್ಡ್ ನಿರ್ಮಾಣ ಮಾಡಿದ್ದಾರೆ. ಸರ್ಕಾರಿ ಕಚೇರಿಯ ಸಮಯ ಬದಲಾವಣೆ ಮಾಡಿದೆ ಜಿಲ್ಲಾಡಳಿತ. ಬೆಳಿಗ್ಗೆ 8 ರಿಂದ ಮಧ್ಯಾಹ್ನ 2 ಗಂಟೆ ತನಕ ಸಮಯ ನಿಗದಿ ಮಾಡಿದ್ದಾರೆ. 42 ಡಿಗ್ರಿ ತಾಪಮಾನ ಇದೆ ವಿಜಯಪುರದಲ್ಲಿ. ಜಿಲ್ಲಾಸ್ಪತ್ರೆಯಲ್ಲಿ 10 ಬೆಡ್ಗಳನ್ನು ಮೀಸಲಿಡಲಾಗಿದೆ ಹೀಟ್ ಸ್ಟ್ರೋಕ್ ಆದವರಿಗೋಸ್ಕರ. ಇನ್ನು ಸರ್ಕಾರಿ ಕಚೇರಿಯ ಸಮಯ ಕೂಡ ಬದಲಾವಣೆ ಮಾಡಿದ್ದಾರೆ. ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ತನಕ. ಅದರ ಜೊತೆಗೆ ವೈದ್ಯರು ಸೂಚನೆ ಕೂಡ ಕೊಟ್ಟಿದ್ದಾರೆ ಸಾರ್ವಜನಿಕರಲ್ಲಿ. ಚೆನ್ನಾಗಿ ನೀರು ಕುಡಿ. ಈಗ ಏಪ್ರಿಲ್ ಮೇ ಶುರುವಾಗಿರೋದ್ರಿಂದ ವಿಜಯಪುರದಲ್ಲಿ ತಾಪಮಾನ ಭಾಳ ಜಾಸ್ತಿ ಆಗ್ತಾ ಇದೆ. ದಿನಕ್ಕೆ 40 ಮೇಲ್ಪಟ್ಟು ತಾಪಮಾನ ಜಾಸ್ತಿ ಆಗ್ತಾ ಇದೆ. ಆದ್ದರಿಂದ ಯಾರೂ ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತಪ್ಪ ಅಂತಂದರೆ, ಈ ತಾಪಮಾನ ಇದ್ದಾಗ ಮುಂಜಾನೆ 10 ರಿಂದ ಅಥವಾ ನೀವು 11 ರಿಂದ ಅಂದ್ಕೊಳ್ಳಿ 4 ದಯವಿಟ್ಟು ಆದಷ್ಟು ಹೊರಗಡೆ ಬರ್ಲಿಕ್ಕೆ ಹೋಗಬೇಡಿ. ಅವಶ್ಯವಿದ್ದರೆ ಮಾತ್ರ ಹೊರಗಡೆ ಬನ್ನಿ. ಇಲ್ಲಾಂದರೆ ನೆರಳಲ್ಲೇ ಕೆಲಸ ಮಾಡಿ. ಏನೇ ಕೆಲಸ ಇದ್ದರೆ ಮುಂಜಾನೆ 10 ಗಂಟೆ ಒಳಗೆ ಮುಗಿಸಿ, ಇಲ್ಲ 4 ಗಂಟೆ ನಂತರ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ಈ ಸಮಯದಲ್ಲಿ ಸ್ವಲ್ಪ ತಾಪಮಾನ ಜಾಸ್ತಿ ಆಗೋದ್ರಿಂದ, ಹೀಟ್ ವೇವ್ ಜಾಸ್ತಿ ಆಗೋದ್ರಿಂದ ಆರೋಗ್ಯದ ಮೇಲೆ ಸ್ವಲ್ಪ ತೊಂದರೆ ಆಗುವಂಥ ಇರ್ತವೆ. ಒಂದೊಂದು ಮುಖ್ಯವಾಗಪ್ಪ ಅಂತಂದರೆ ನಿತ್ರಾಣ ಆಗ್ಬೋದು. ನಿತ್ರಾಣ ಅಂದರೆ ನೀರಾಂಶ ಕಡಿಮೆ ಆಗ್ಬೋದು, ಲವಣಾಂಶ ಕಡಿಮೆ ಆಗ್ಬೋದು. ಅದಕ್ಕೋಸ್ಕರ ಚಕ್ರ ಬಂದು ಬೀಳುವಂಥ ಚಾನ್ಸ್ ಇರ್ತವೆ. ನಮ್ಮ ಮಿದುಳಿಗೆ ರಕ್ತ ಪರಿಚಲನೆ ಕಡಿಮೆ ಆಗೋದಕ್ಕೋಸ್ಕರ ಮಿದುಳಿಗೆ ರಕ್ತ ಪರಿಚಲನೆ ಕಡಿಮೆ ಆಗಿ ಅದರಿಂದ ನಾವು ಹೀಟ್ ಸ್ಟ್ರೋಕ್ ಅಂತೀವಿ. ಹೀಟ್ ಸ್ಟ್ರೋಕ್ ಆಗುವಂಥ ಪರಿಣಾಮಗಳು ಭಾಳ ಇರ್ತವೆ. ಆದ್ದರಿಂದ ದಯವಿಟ್ಟು ತಾವು ಯಾರಾದರೂ ಅವಶ್ಯವಿದ್ದರೆ ಬನ್ನಿ, ನೆರಳಲ್ಲೇ ಕೆಲಸ ಮಾಡಿ. 4 ಗಂಟೆ ನಂತರದ 5 ಗಂಟೆ ನಂತರ. ಬಿಜಾಪುರದಲ್ಲಿ ಇವತ್ತಿನ ದಿವಸ ಬಿಸಿಲು ಅತಿರೇಕಕ್ಕೆ ಹೋಗಿದೆ ಮತ್ತು ಜಿಲ್ಲಾಧಿಕಾರಿಗಳು ಬಿಜಾಪುರ ಜಿಲ್ಲೆಯನ್ನು ಎಲ್ಲೋ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಆದ ಕಾರಣ ಚಿಕ್ಕ ಮಕ್ಕಳು ಮತ್ತು ವೃದ್ಧರು ಬಿಸಿಲಿಗೆ ಛತ್ರಿ ಇಲ್ಲಾರದೆ ಹೊರಗೆ ಬರಬಾರ್ದು. ಮತ್ತು ಮೇಲಿಂದ ಮೇಲೆ ನೀರು ಕುಡಿತಾ ಇರಬೇಕು. ಮತ್ತು ತಂಪಾದ ಪಾನೀಯ ಅಷ್ಟು ಅತಿಯಾಗಿ ತಗೋಬಾರ್ದು, ಕಡಿಮೆ ಪ್ರಮಾಣದಲ್ಲಿ ತಗೋಬೇಕು. ಆದಷ್ಟು ನೀರು ಜಾಸ್ತಿ ಕುಡಿಬೇಕು ಅಂತ ಹೇಳಿ. ಎಷ್ಟು ಬಿಸಿಲು ಇದ್ದಿತ್ತಲ್ಲ, ಆದರೂ ಇದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಇತ್ತು. ಆದರೆ ಈ ವರ್ಷ ಮೊದಲಿನಗಿಂತ ಹೆಚ್ಚು ಬಿಸಿಲಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.